Hello everyone, welcome to English 4th English class. Today topic is household articles. The first unit, The Clock of Life poem, written by ರಾಬರ್ಟ್ ಎಚ್ ಸ್ಮಿತ್. ಇವತ್ತು ನಾವು ಜೀವನ ಅನ್ನೋದು ಗಡಿಯಾರದ ಬಗ್ಗೆ ಪಾಠವನ್ನು ಕಲಿತಾ ಹೋಗುವ. ಮೊದಲನೇದಾಗಿ ಒಂದ್ಸಲ ಪದ್ಯವನ್ನು ಹೇಳ್ತೀನಿ, ತದನಂತರದಲ್ಲಿ ಒಂದು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗುವ. The clock of life is wound but once, and no man has the power to tell just when the hands will stop, at late or early hour. To lose one's wealth is sad indeed, to lose one's health is more, to lose one's soul is such a loss that no man can restore. Today only is our own, so live, love and toil with a will, for the clock may soon be still, for the clock may soon be still. ಸೊ ಕೇಳಿದ್ರಲ್ವಾ, ಇದು ಪದ್ಯ. ಸೊ ಇದನ್ನು ಬರೆದವ್ರು ಯಾರಪ್ಪ ಅಂತಂದರೆ ರಾಬರ್ಟ್ ಎಚ್ ಸ್ಮಿತ್. ಈಗ ಪದ್ಯದ ಒಂದೊಂದೇ ಪ್ಯಾರದ ಸಾರಾಂಶವನ್ನು ನೋಡ್ತಾ ಹೋಗುವ. ದ ಕ್ಲಾಕ್ ಆಫ್ ಲೈಫ್ ಈಸ್ ವೂನ್ ಬಟ್ ಒನ್ಸ್, ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದಿ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್ at late or early hour. The clock of life is wound but once. ಏನಾಗಿದೆ, ಗಡಿಯಾರ ಅನ್ನೋದು ಒಂದು ಸಲ, ನಮ್ಮ ಜೀವನ ಅನ್ನೋದು ಗಡಿಯಾರ ಒಂದು ಸಲ ತಿರುಗಲಿಕ್ಕೆ ಆರಂಭ ಆಯಿತು ಅಂತಂದರೆ, ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದಿ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್ ಆಟ್ ಲೇಟ್ ಆರ್ ಅರ್ಲಿ ಅವರ್. ಈ ಒಂದು ಗಡಿಯಾರವನ್ನು ನಾವು ನೋಡ್ತಾ ಹೋದಾಗೆ ಗಡಿಯಾರದಲ್ಲಿ ಎರಡು ಮುಳ್ಳುಗಳು ಇರ್ತವೆ, ಗೊತ್ತಾಯ್ತು, 3 ಮುಳ್ಳುಗಳಿರುತ್ತೆ, ನಿಮಿಷ, ಸೆಕೆಂಡು, ಗಂಟೆ. ಹಾಗೆ ಆ ಒಂದು ಗಡಿಯಾರ ಒಂದು ನಿಂತು ಹೋದರೆ ನಾವು ಆ ಒಂದು ಸಮಯ ಅನ್ನೋದನ್ನು ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ. ದ ಕ್ಲಾಕ್ ಆಫ್ ಲೈಫ್ ಈಸ್ ವೂನ್ ಬಟ್ ಒನ್ಸ್. ಏನಾಗಿದೆ, ನಮ್ಮ ಜೀವನ ಅನ್ನೊಂದು ಗಡಿಯಾರ ಸಾಕ್ತಾನೆ ಇರುತ್ತೆ, ಅಂದರೆ ತಿರುಗುತ್ತಾನೇ ಇರುತ್ತೆ ಅಂತ. ಆದರೆ ಏನಾಗುತ್ತೆ, ಒಂದು ವೇಳೆ ನಮ್ಮ ಗಡಿಯಾರದ ಕೈಗಳು, ಆತ್ಮ ಮತ್ತು ಪ್ರಾಣ, ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್, ಒಂದು ವೇಳೆ ನಮ್ಮ ಗಡಿಯಾರದ ಕೈಗಳಲ್ಲಿ ಏನಾಗಿದೆ, ನಮ್ಮ ಪ್ರಾಣ ಪಕ್ಷಿ ಏನಾಗಿದೆ, ಹಾರಿ ಹೋದರೆ, ಒಂದು ವೇಳೆ ಬೇಗನೂ ಹೋಗ್ಬೋದು, ಆಮೇಲೆ ಲೇಟಾಗೂ ಹೋಗ್ಬೋದು. ಏನಾಗೋದಿಲ್ಲ, ಯಾರೊಬ್ಬರ ಕೈಯಲ್ಲೂ ಕೂಡ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಹಿಡಿದಿಡುವಂಥ ಶಕ್ತಿ ಇಲ್ಲ. ನೋ ಮ್ಯಾನ್ ಹ್ಯಾಸ್ ದಿ ಪವರ್, ಆ ಒಂದು ಶಕ್ತಿ ಇಲ್ಲ. ಗಡಿಯಾರ ಅನ್ನೋದು, ಜೀವನ ಅನ್ನೋದು ಕೂಡ ಹಾಗೆ ನಿರಂತರವಾಗಿ ಚಲಿಸ್ತಾ ಇದೆ. ಸಮಯ ಅನ್ನೋದು ಹೇಗೆ ಕಳೆದು ಹೋಗುತ್ತೆ ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕು ಕೂಡ ಹಾಗೆ, ಈ ಕ್ಷಣ ಮುಗಿದು ಹೋಗಿದೆ ಅಂತಂದರೆ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಗಡಿಯಾರದ ಕೈಗಳು ಒಂದು ವೇಳೆ ನಿಂತು ಹೋದರೆ ಏನಾಗುತ್ತೆ, ಅದನ್ನು ಯಾರೊಬ್ಬರು ಕೂಡ ಸಮಯವನ್ನು ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಜೀವನ ಅನ್ನೋದು ಗಡಿಯಾರವು ಕೂಡ ನಿಂತು ಹೋಗ್ಬಿಟ್ರೆ, ಗಡಿಯಾರದ ಕೈಗಳು ನಮ್ಮ ಪ್ರಾಣ ಪಕ್ಷಿ ಹಾರೋದ್ರೆ ಬೇಗನೂ ಹೋಗ್ಬೋದು, ಲೇಟಾಗೂ ಹೋಗ್ಬೋದು. ಸೊ ಹಾಗೆ ಹೋದರೆ ಅದನ್ನು ಯಾರೊಬ್ಬರ ಕೈಯಲ್ಲೂ ಕೂಡ ಏನು ಮಾಡಲಿಕ್ಕೆ, ಆ ಶಕ್ತಿಯನ್ನು ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಕವಿ ಹೇಳಿದ್ದಾನೆ. ಯಾಕಂತಂದರೆ ಈ ಗಡಿಯಾರ ಒಂದು ವೇಳೆ ಸಮಯ ಕಳೆದೋದ್ರೆ ಮತ್ತೆ ಪುನಃ ತರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿಂತು ಹೋದರೆ ನಾವು ಏನು ಮಾಡಲಿಕ್ಕಾಗಲ್ಲ, ಮುಂದೂಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಏನಾಗಿದೆ, ಬೇಗನೂ ಹೋಗ್ಬೋದು, ಲೇಟಾಗೂ ಕೂಡ ಹೋಗ್ಬೋದು ನಮ್ಮ ಪ್ರಾಣ ಪಕ್ಷಿ ಹಾರಿ. ಆದರೆ ಯಾರೊಬ್ಬರ ಕೈಲೂ ಕೂಡ ಅದನ್ನು ಮತ್ತೆ ರೀಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪವರ್ ಇಲ್ಲ, ಶಕ್ತಿ ಇಲ್ಲ ಮನುಷ್ಯನಿಗೆ ಅಂತ ಹೇಳಿ ಮೊದಲನೇ ಪ್ಯಾರದಲ್ಲಿ ಹೇಳಿದ್ದಾನೆ ಕವಿ. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಒಂದು ವೇಳೆ ನಮಗೆ ಸಂಪತ್ತು ಕಳೆದು ಹೋದರೆ ನಿಜವಾಗ್ಲಿಯೂ ಕೂಡ ಬೇಸರ ಆಗುತ್ತೆ. ಯಾಕಂತಂದರೆ ಅದು ಸಂಪತ್ತಾಗಿರುತ್ತೆ, ಐಶ್ವರ್ಯ ಕಳೆದು ಹೋಯ್ತಪ್ಪ ಅಂತಂದರೆ ನಮಗೇನಾಗುತ್ತೆ, ನಿಜವಾಗ್ಲೂ ಬೇಸರ ಆಗುತ್ತೆ. ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಒಂದು ವೇಳೆ ನಮಗೆ ಆರೋಗ್ಯ ಕೆಟ್ಟು ಹೋದರೆ ಅದಕ್ಕಿಂತ ಹೆಚ್ಚಾಗಿ ಬೇಸರ ಆಗುತ್ತೆ. ಟು ಲೂಸ್ ಒನ್ಸ್ ಸೋಲ್ ಸಚ್ ಅ ಲಾಸ್. ಒಂದು ವೇಳೆ ನಮ್ಮ ಆತ್ಮವೇ ಕಳೆದು ಹೋಯ್ತಪ್ಪ ಅಂತಂದರೆ ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ನಮ್ಮ ಆತ್ಮ ಏನಾದರೂ ಕಳೆದು ಹೋಯ್ತಪ್ಪ ಅಂತಂದರೆ ಅದನ್ನು ಯಾರೊಬ್ಬರು ಕೂಡ ಪುನಃ ಹಿಂದಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ, ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಂಪತ್ತು ಕಳೆದು ಹೋದರೆ, ಐಶ್ವರ್ಯ ಸಂಪತ್ತು ಕಳೆದು ಹೋದರೂ ಕೂಡ ನಮಗೆ ಬೇಸರ ಆಗುತ್ತೆ, ಪುನಃ ತರ್ಬೋದು. ಒಂದು ವೇಳೆ
ನಮಗೆ ಆರೋಗ್ಯ ಕೆಟ್ಟು ಹೋದರೂ ಕೂಡ ಸ್ವಲ್ಪ ಸಮಯದ ನಂತರ ಚೇತರಿಸ್ಕೋಬಹುದು. ಬೇಸರ ಅಂತೂ ಹೆಚ್ಚಿಗೆ ಆಗುತ್ತೆ. ಟು ಲೂಸ್ ಒನ್ಸ್ ಸಾಯಿಲ್ ಸಚ್ ಅ ಲಾಸ್. ಒಂದು ವೇಳೆ ನಮ್ಮ ಸೋಲ್ ಆತ್ಮವೇ ಕಳೆದು ಹೋಯಿತು ಅಂದರೆ ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ಯಾರೊಬ್ಬರ ಕೈಯಲ್ಲೂ ಕೂಡ ಪುನಃ ಅದನ್ನು ಒಂದು ಹಿಂದಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕವಿ ಹೇಳಿದ್ದಾನೆ. ದೆನ್ ಕೊನೆಯ ಪ್ಯಾರ, ಟುಡೇ ಈಸ್ ಓನ್ಲಿ ಈಸ್ ಅವರ್ ಓನ್. ಇವತ್ತು ಅನ್ನೋದು ಮಾತ್ರ ಸತ್ಯ. ಸ್ನೇಹಿತರೆ, ಇವತ್ತು ಕೂಡ ಅನ್ನೋದು, ಈ ಕ್ಷಣ ಅನ್ನೋದು ಮಾತ್ರ ನಿಜ. ನಮಗೆ ಗೊತ್ತಿದೆ ಈ ಕ್ಷಣ ಕಳೆದೋದ್ರೆ ಮುಂದಿನ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು. ಒಳ್ಳೆಯದು ಕೆಟ್ಟದ್ದು ಅಥವಾ ನಾವು ಇರ್ತೀವಿ ಇರಲ್ವ ಇದು ಯಾವುದೂ ಗೊತ್ತಿಲ್ಲ. ಸೊ ಹಾಗಾಗಿ ಈ ಕ್ಷಣ ಅನ್ನೋದು ಮಾತ್ರ ಸತ್ಯ, ಅದು ನಮ್ಮದಾಗಿರುತ್ತದೆ. ಸೊ ಲಿವ್, ಹಾಗಾಗಿ ಬದುಕಿ, ಜೀವಿಸಿ, ಹಾಗೆ ಲವ್, ಪ್ರೀತಿಯಿಂದ ಇರಿ. ಟಾಯ್ಲ್ ವಿತ್ ದ ವಿಲ್, ಶಕ್ತಿಯಿಂದ ಶ್ರಮದಿಂದ ಕೆಲಸವನ್ನು ಮಾಡಿ. ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್, ಆಗ ಮಾತ್ರ ಗಡಿಯಾರ ಅನ್ನೋದು ಸ್ಥಿರತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಕವಿ ಹೇಳಿದ್ದಾನೆ. ಇಲ್ಲಿ ಏನಾಗಿದೆ ಅಂತಂದರೆ ಕ್ಷಣ ಅನ್ನೋದು ಕಳೆದು ಹೋಗುವಂಥದ್ದು. ಹಾಗಾಗಿ ಪ್ರತಿ ಕ್ಷಣವನ್ನು ಕೂಡ ನಾವು ಪ್ರೀತಿಸಬೇಕು, ಜೀವಿಸಬೇಕು. ಹಾಗೆ ಸಮಯವನ್ನು ಹಾಳು ಮಾಡದೆ ಏನು ಮಾಡಬೇಕು, ಯುಟಿಲೈಸ್ ಮಾಡ್ಕೋಬೇಕು, ಅಂದರೆ ಸರಿಯಾಗಿ ಬಳಕೆಯನ್ನು ಮಾಡ್ಕೋಬೇಕು ಅಂತ ಕವಿ ಈ ಒಂದು ಸುಂದರವಾದ ಪದ್ಯವನ್ನು ಹೇಳಿದ್ದಾನೆ. ದ ಕ್ಲಾಕ್ ಆಫ್ ಲೈಫ್ ಅಂದರೆ ಜೀವನ ಒಂದು ಗಡಿಯಾರದ ರೀತಿಯಲ್ಲಿ. ಸಮಯ ಅನ್ನೋದು ಎಷ್ಟು ಬೇಗ ಕಳೆದು ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆರೋಗ್ಯ ಕೆಟ್ಟು ಹೋದರೆ ಅದೇನಾಗಬಹುದು, ನಮಗೆ ದುಃಖ ಆಗುತ್ತೆ. ಸಂಪತ್ತು ಕಳೆದು ಹೋದರೂ ಕೂಡ ದುಃಖ ಆಗುತ್ತೆ. ಆದರೆ ಅವುಗಳನ್ನೆಲ್ಲ ಒಂದು ಬಾರಿ ಅದು ಪಡ್ಕೊಳ್ಳಬಹುದೇನೋ ಅನ್ನೋದಿರುತ್ತೆ. ಆದರೆ ನಮ್ಮ ಆತ್ಮನೇ ಕಳೆದು ಹೋದರೆ ಯಾರೊಬ್ಬರ ಕೈಯಲ್ಲೂ ಕೂಡ ಮತ್ತೆ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನ ಅನ್ನೋದು ಗಡಿಯಾರದ ಮುಳ್ಳುಗಳು ಕೂಡ ನಿಂತು ಹೋದರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ, ಅದನ್ನು ಪಡೆಯುವಷ್ಟ ಶಕ್ತಿ ಯಾರೊಬ್ಬರ ಕೈಯಲ್ಲೂ ಇಲ್ಲ. ಹಾಗಾಗಿ ಪ್ರತಿ ದಿನವನ್ನು ಕೂಡ, ಪ್ರತಿ ಕ್ಷಣವನ್ನು ಕೂಡ ಎಂಜಾಯ್ ಮಾಡಿ, ಖುಷಿ ಪಡಿ. ಹಾಗೆ ಎಲ್ಲರನ್ನ ಪ್ರೀತಿಯಿಂದ ಕಾಣಿ, ವಿಶ್ವಾಸದಿಂದ ಇರಿ. ಅದರ ಜೊತೆಗೆ ನಮ್ಮ ಕೆಲಸವನ್ನು ನಾವು ನಿರಂತರವಾಗಿ ತಪ್ಪದೇ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಸುಂದರವಾದ ಪದ್ಯವನ್ನು ಕೊಟ್ಟಿದ್ದಾನೆ. ಬಹುಶಃ ಈ ಪದ್ಯ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದೆ, ಅರ್ಥ ಆಗಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.